ಓಂ ಶಾಂತಿ. ಇಂದಿನ ಮುರಳಿ ದಿನಾಂಕ 8 ಆಗಸ್ಟ್ 2026. मुरली महावाक्यಗಳು मीठे बच्चे। शांत रहने का स्वभाव बहुत अच्छा है। शांत स्वभाव वाले बहुत मीठे लगते। फालतू बोलने से न बोलना अच्छा है। ಶಾಂತ ಸ್ವಭಾವದ ಮಕ್ಕಳು ಬಹಳ ಚೆನ್ನಾಗಿ ಅನಿಸ್ತಾರೆ. ಶಾಂತ ಸ್ವಭಾವವುಳ್ಳವರು ಬಹಳ ಮಧುರರಾಗಿರ್ತಾರೆ. ಫಾಲ್ತು ಮಾತನಾಡುವುದಕ್ಕಿಂತ ಮಾತನಾಡದೇ ಇರುವುದೇ ಉತ್ತಮ. ಬಾಬಾ ಹೇಳ್ತಾರೆ ಶಾಂತ ಸ್ವಭಾವ. ಶಾಂತ ಸ್ವಭಾವ ಅಂದ್ರ ಕೇವಲ ರೋಲ್ನ ಸ್ವಭಾವ ಅಲ್ಲ. ಕೆಲವರ ವ್ಯಕ್ತಿತ್ವದಲ್ಲಿ ಬಿಲ್ಕುಲ್ ಕಡಿಮೆ ಮಾತಾಡ್ತಾರೆ. ಕಡಿಮೆ ಮಾತಾಡೋದೇ ಶಾಂತಿ ಅಲ್ಲ. ಶಾಂತಿ ಅರ್ಥಾತ್ ರೋಲ್ನ ಭಾನದಿಂದ ಯಾರು ಎಷ್ಟು ಪರೆ ಇರ್ತಾರೆ, ರೋಲ್ನ ಮನಸ್ಸಿನಲ್ಲಿ ನಡೆಯುವಂತಹ ಅನೇಕ ಪಂಚಾಯಿತಿ, ಅನೇಕ ವಿಚಾರ, ಶಾರೀರಿಕ ಅನೇಕ ರೀತಿಯ ಆಕರ್ಷಣೆ, ಇವೆಲ್ಲವುಗಳಿಂದ ಎಷ್ಟು ಪರೆ ಇರ್ತಾರೋ ಅವರೇ ಶಾಂತ ಸ್ವಭಾವ ಉಳ್ಳವರು ಅಂತ. ಶಾಂತ ಸ್ವಭಾವ ಎಲ್ಲರಿಗೂ ಬಹಳ ಇಷ್ಟ ಆಗ್ತದೆ. ಅದಕ್ಕೆ ಬಾಬಾ ಒಂದ್ ಮಾತು ಹೇಳ್ತಾರೆ, ವ್ಯರ್ಥ ಮಾತನಾಡೋದಕ್ಕಿಂತ ಮಾತನಾಡದೇ ಇರೋದೇ ಉತ್ತಮ. ಯಾಕೆ? ನಾವೆಷ್ಟು ಮಾತನಾಡದೇ ಇರ್ತೀವಿ ಅಷ್ಟು ನಮಗೆ ಸತ್ಯ, ಶಾಂತಿ ಆಕರ್ಷಣೆ ಮಾಡ್ತದೆ. ಅದಕ್ಕಾಗಿ ಹೆಚ್ಚು ಮಾತಾಡೋದು, ಅವಶ್ಯಕ ಇಲ್ಲದಂತಹ ಮಾತುಗಳನ್ನ ಮಾತಾಡ್ತಾ ನಮ್ಮಲ್ಲಿ ಬಾಹರ್ಮುಖತೆ ಹೆಚ್ಚಾಗ್ತದೆ. ಅದಕ್ಕೆ ಬಾಬಾ ಹೇಳ್ತಾರೆ ಶಾಂತ ಸ್ವಭಾವ ಅಂದ್ರೆ ಅಂತರ್ಮುಖಿ. ಅನೇಕ ಬರೀ ಮಾತನಾಡೋದು ಅಂತಂದ್ರ ಬಾಹರ್ಮುಖಿ ಆಗೋದು. प्रश्न, किन बच्चों को सभी प्यार करते हैं? स्वयं को सेफ रखने का साधन क्या है? ಯಾವ ಮಕ್ಕಳಿಗೆ ಎಲ್ಲರೂ ಬಹಳ ಪ್ರೀತಿ ಮಾಡ್ತಾರೆ, ಸ್ವಯಂ ಅನ್ನ ಸುರಕ್ಷಿತವಾಗಿ ಇಟ್ಕೊಳ್ಳುವಂತ ಸಾಧನ ಏನಾಗಿದೆ? उत्तर, जो सभी की बहुत रुचि से प्यार से सेवा करते उनको सभी प्यार करते हैं. ಯಾರು ಎಲ್ಲರನ್ನ ಬಹಳಷ್ಟು ರುಚಿಯಿಂದ ಪ್ರೀತಿಯಿಂದ ಸೇವೆ ಮಾಡ್ತಾರೆ ಅವರನ್ನ ಎಲ್ಲರೂ ಇಷ್ಟಪಡ್ತಾರೆ. तुम्हें कभी भी सेवा का अहंकार नहीं आना चाहिए. ಬಾಬಾ ಹೇಳ್ತಾರೆ ಇಲ್ಲಿ ಬಹಳ ಪ್ರೀತಿಯಿಂದ ರುಚಿಯಿಂದ ಸೇವೆ ಮಾಡಬೇಕು. ಆದ್ರೆ ನಾನು ಈ ರೀತಿ ಸೇವೆಗೆ ನಿಮಿತ್ತಿದ್ದೀನಿ ಅಥವಾ ನಾನೇ ಸೇವಾ ಮಾಡ್ತಾ ಇರುವುದು ಅನ್ನುವಂತಹ ಯಾವುದೇ ರೀತಿಯ ಅಹಂಕಾರ ಬರಬಾರ್ದು. ಯಾಕಂದ್ರೆ ನಿಜವಾದ ಸೇವಾ ಆತ್ಮಸ್ಥಿತಿಯಲ್ಲಿ ಸ್ಥಿತ ಆಗಿರುವಂಥದ್ದು. ಅಲ್ಲಿ ಅಹಂಕಾರ ಕರಗ್ತದೆ ಹೊರತಾಗಿ ಅಹಂಕಾರ ಬರೋದಿಲ್ಲ. ಯಾವಾಗ ರೋಲ್ ಕಾನ್ಶಿಯಸ್ ನಲ್ಲಿ ಇದ್ಕೊಂಡು ನಾನು ಪಾತ್ರದಲ್ಲಿ ಜನರ ಕಣ್ಣಿಗೆ ಕಾಣುವಂತಹ ಕರ್ಮಣಾ ಸೇವೆಯನ್ನ ಮಾಡ್ತೀವಿ, ಆಗ ಆಟೋಮೆಟಿಕ್ ಆಗಿ ಅಹಂಕಾರ ಬರ್ತದೆ. ಅದಕ್ಕೆ ತಾವು ಮಕ್ಕಳಿಗೆ ಅಹಂಕಾರ ಬರಬಾರದು. ಬಾಬಾ ದ್ವಾರ ಜೋ ಜ್ಞಾನ ಕಿ ಕಸ್ತೂರಿ ಮಿಲಿ ಹುಯಿ ಹೈ ವ ದೂಸರೋಂ ಕೋ ದೇನಿ ಹೈ. ಬಾಬಾರವ್ರ ಮೂಲಕ ಯಾವ ಜ್ಞಾನದ ಕಸ್ತೂರಿ ಸಿಕ್ಕಿದೆ, ತಮಗೆ ಸುಗಂಧ ಸಿಕ್ಕಿದೆ, ಇದನ್ನ ನೀವು ಅನ್ಯರಿಗೂ ಕೊಡ್ರಿ. ಸಬ್ಕೋ ಶಿವ ಬಾಬಾ ಕಿ ಯಾದ್ ದಿಲಾನೆ ಹೈ. ಎಲ್ಲರಿಗೂ ಶಿವ ಬಾಬಾರ ನೆನಪನ್ನ ಕೊಡಿಸ್ರಿ. ಕಸ್ತೂರಿ ಜ್ಞಾನ ಕಸ್ತೂರಿ ಕೊಡ್ರಿ, ಬಾಬಾ ನೆನಪು ಕೊಡಿಸ್ರಿ. ಒಂದಾಗಿದೆ ಅನೇಕ ಜನರಿಗೆ ಸ್ಥೂಲ ರೂಪದಲ್ಲಿ ಮನುಷ್ಯ ರೂಪದಲ್ಲಿ ಇರುವಂತವರಿಗೆ ಜ್ಞಾನವನ್ನ ಕೊಡೋದು. ಎಲ್ಲಕ್ಕಿಂತ ಅತಿ ಸೂಕ್ಷ್ಮವಾದಂತಹ ಜ್ಞಾನದ ಕಸ್ತೂರಿ ಕೊಡೋದು ಮತ್ತು ಬಾಬಾ ನೆನಪು ಕೊಡಿಸೋದು ಅಂತಂದ್ರೆ ನನ್ನೊಳಗೆ ಇರುವಂತಹ ಮನಸ್ಸಿನ ಅನೇಕ ಹಲ್ಚಲ್ನ ವಿಚಾರಗಳು, ದೇಹಭಾನದ ವಿಚಾರಗಳೇನಿದಾವೆ ಅವುಗಳಿಗೆ ಬಾಬಾ ನೆನಪು ಕೊಡಿಸ್ಬೇಕು ಮತ್ತು ಬಾಬಾರವರ ಜ್ಞಾನವನ್ನ ತುಂಬಬೇಕಾಗಿದೆ. इस याद की यात्रा से ही तुम बहुत बहुत ಸೇಫ್ रहेंगे. ಈ ನೆನಪಿನ ಯಾತ್ರೆಯಿಂದಲೇ ತಾವು ಬಹಳಷ್ಟು ಸುರಕ್ಷಿತವಾಗಿರಕ್ ಸಾಧ್ಯ. ಅಂದ್ರೆ ನಾನು ಮಾಯೆಗೆ ವಶಭೂತ ಆಗದೆ, ದುಃಖದ ಸೀನನ್ನ ರಿಯಲ್ ಅಂತ ಹೇಳಿ ದುಃಖದ ಘಟನೆಯಲ್ಲಿ ಮುಳುಗದೆ, ಆಗುವ ಅಪಮಾನ, ನಿಂದನೆಗಳು, ಲಾಸ್ ಇದು ರೋಲ್ದು, ನಾನು ಸದಾ ಸೆಲ್ಫ್ ಸಫಿಸಿಯೆಂಟ್ ಇದೀನಿ ಅನ್ನುವಂತಹ ಒಂದು ಸತ್ಯದಲ್ಲಿ ಬರ್ದೇ ಇರೋದೇ ಒಂದು ಅಸುರಕ್ಷಾ. ಸುರಕ್ಷಿತ ಅಂತಂದ್ರೆ ಎಂದಿಗೂ ಕೂಡ ಪಾತ್ರದೊಳಗ ಅಭಿನಯದಲ್ಲಿ ಸಿಕ್ಕ ಹಾಕೊಂಡು ಅಲ್ಲಿರುವ ಕಷ್ಟವನ್ನ ನನ್ನ ನಿಜವಾದ ಕಷ್ಟ, ತೊಂದರೆ ಅಂತ ಅನ್ಕೊಳ್ಳದೆ ಸದಾ ತಮ್ಮ ಆತ್ಮ ಸ್ಮೃತಿ ಯಾವುದು ಸದಾ ಅವಿನಾಶಿ ಇದೆ, ಯಾವುದನ್ನ ಯಾರು ಏನೂ ಮಾಡಕ್ ಸಾಧ್ಯ ಇಲ್ಲ, ಆ ಸ್ಮೃತಿಯಲ್ಲಿ ಇರೋದೇ ಸೇಫ್ ಆಗಿರೋದು. ಜಿತ್ನಾ ಯಾದ್ ಮೇ रहेंगे ಉತ್ನಾ ಖುಷಿ भी रहेगी और मैनर्स भी सुधरते जाएंगे. ಎಷ್ಟೆಷ್ಟು ನೆನಪಿನಲ್ಲಿ ಇರ್ತೀರಿ ಅಷ್ಟಷ್ಟು ಖುಷಿ ಇರ್ತದೆ. ಎಷ್ಟು ನೆನಪಿನಲ್ಲಿದ್ದು ಖುಷಿ ಅನುಭವ ಮಾಡ್ತೀರಿ ಅಷ್ಟು ನಿಮ್ಮ ಮ್ಯಾನರ್ಸ್ ಒಂದು
ಸ್ಥೂಲ ರೂಪದಲ್ಲಿ ರೋಲ್ನ ಮ್ಯಾನರ್ಸ್, ಸೂಕ್ಷ್ಮ ರೂಪದಲ್ಲಿ ಮನಸ್ಸಿನ ಹಲ್ಚಲ್, ಮನಸ್ಸಿನ ಆಕರ್ಷಣೆ, ಮನಸ್ಸಿನಲ್ಲಿ ಅನೇಕ ರೀತಿಯ ದೇಹ ಭಾನ ಏನಿದೆ ಇದರಲ್ಲೂ ಕೂಡ ಸುಧಾರಣೆ ಬರ್ತದೆ. ಮುರಳಿ ಮುಖ್ಯ ಸಾರ, ಬಾಬಾ ಕಿ ಯಾದ್ ಮೇ ಅಪ್ನಾ ಟೈಮ್ ಆಬಾದ್ ಕರ್ನಾ ಹೇ. ಬಾಬಾರವರ ನೆನಪಿನಲ್ಲಿ ನಿಮ್ ಸಮಯವನ್ನ ಸಫಲ್ ಮಾಡ್ಕೊಡ್ರಿ. ಯಹ ಅಮೂಲ್ಯ ಸಮಯ ಕಹಾ ಬಿ ಬರ್ಬಾದ್ ನಹಿ ಕರ್ನಾ. ಇದು ಬಹಳ ಸಂಗಮ ಯುಗದ ಅರಿವಿನ ಜನ್ಮ, ಇದು ಬಹಳ ಅಮೂಲ್ಯ ಸಮಯ ಅಂತಾರ ಬಾಬಾ. ಇದನ್ನ ಎಲ್ಲಿಯೂ ಕೂಡ ವ್ಯರ್ಥವಾಗಿ ಕಳ್ಕೋಬೇಡ್ರಿ. ಪುರುಷಾರ್ಥ ಕರ್ ಅಂತರ್ಮುಖಿ ಅರ್ಥಾತ್ ಸೋಲ್ ಕಾನ್ಶಿಯಸ್ ಹೋಕರ್ ರೆಹನಾ ಹೇ. ಪುರುಷಾರ್ಥ ಮಾಡಿ ಅಂತರ್ಮುಖಿಗಳಾಗಿ ಆತ್ಮ ಅಭಿಮಾನಿ ಸ್ಥಿತಿಯಲ್ಲಿ ಇರಬೇಕಾಗಿದೆ. ಸೆಕೆಂಡ್ ಪಾಯಿಂಟ್, ಅಭಿ ಹಮ್ ದೇವತಾओं से भी ಶ್ರೇಷ್ಠ ಬ್ರಾಹ್ಮಣ ಹೇ. ಅಂಡರ್ಲೈನ್, ಬಹಳ ಸುಂದರ ಮಾತು. ದೇವತಾ ಅನ್ನುವಂಥದ್ದು ರೋಲ್, ಸತ್ಯುಗದ ಆದಿ ಸಮಯದ ಕಾಲಚಕ್ರದ ಫಸ್ಟ್ ರೋಲ್ ಅದು. ಆದ್ರೆ ಬಾಬಾ ಹೇಳ್ತಾರ ದೇವತಾ ರೋಲ್ನು ಕೂಡ ಒಂದು ಆತ್ಮಿಕ ಸ್ಥಿತಿಯು ಕೂಡ, ಆದ್ರೆ ಬ್ರಾಹ್ಮಣ ಇದು ಅದಕ್ಕಿಂತ ಶ್ರೇಷ್ಠ. ಬ್ರಾಹ್ಮಣ ಅವಸ್ಥಾ ಬಹಳ ನ್ಯಾರಾ ಪ್ಯಾರ ಅವಸ್ಥಾ ಅಂದ್ಮೇಲೆ ದೇವತೆಗಳಿಗಿಂತ ಶ್ರೇಷ್ಠ ಇದೀರಿ. ಅಭಿ ಬಾಬಾ ದ್ವಾರ ಅವಿನಾಶಿ ಜ್ಞಾನ ರತ್ನೋಂ ಕಿ ಲಾಟ್ರಿ ಮಿಲಿ ಹೇ. ಈಗ ಸ್ವಯಂ ಬಾಬಾರವ್ರ ಮೂಲಕ ಅವಿನಾಶಿ ಜ್ಞಾನ ರತ್ನಗಳ ಲಾಟ್ರಿ ಸಿಕ್ಕಿದೆ. ನಾಲೆಜ್ ಫುಲ್ ಆಗಿ, ಯಾಕೆಂದ್ರೆ ನಾಲೆಜ್ ಫುಲ್ ಆದಾಗ್ಲೇನೆ ನಿಮ್ಮ ಚೆಹರಾ ಖುಷಿಯಿಂದ ಅರಳುತ್ತದೆ. ಅಂದರ್ ಮೇ ಖುಷಿ ಕಿ ಉಚ್ಛಲೆ ಮಾರ್ತೆ ರಹೋ. ಒಳಗಡೆ ಖುಷಿ ಉಕ್ಕಿ ಬರ್ಬೇಕಂತಾರ ಬಾಬಾ. ಸಮುದ್ರದ ಹಾಗೆ, ಸಮುದ್ರದ ತೆರೆಗಳ ಹಾಗೆ ಒಳಗಡೆ ಖುಷಿ ಉಕ್ಕಿ ಬರ್ಬೇಕು, ಅಷ್ಟು ಖುಷಿ ಆಗ್ಬೇಕು ಸತ್ಯವಾದ ಅವಿನಾಶಿ ಆದದ್ದನ್ನ ನೆನಪು ಮಾಡಿಕೊಂಡು. वरदान, मनसा के महादान द्वारा हर संकल्प की सिद्धि प्राप्त करने वाले मास्टर सर्वशक्तिमान भव. ಮನಸ್ಸಿನ ಮಹಾದಾನದ ಮೂಲಕ ಪ್ರತಿಯೊಂದು ಸಂಕಲ್ಪದ ಸಿದ್ಧಿ ಪ್ರಾಪ್ತ ಮಾಡಿಕೊಳ್ಳುವಂತಹ मास्टर सर्वशक्तिवान भव. जो बच्चे मनसा द्वारा शक्तियों का दान करते हैं उन्हें मास्टर सर्वशक्तिवान का वरदान प्राप्त हो जाता है. ಯಾವ ಮಕ್ಕಳು ಮನಸ್ಸಿನ ಮೂಲಕ ಶಕ್ತಿಗಳ ದಾನ ಮಾಡ್ತಾರೆ ಅವರಿಗೆ ಮಾಸ್ಟರ್ ಸರ್ವಶಕ್ತಿವಾನ್ ನ वरदान प्राप्तियाಗ್ತದೆ. क्योंकि मनसा द्वारा शक्तियों का दान करने से संकल्प में भी इतनी शक्ति जमा हो जाती है. ಯಾಕೆಂದ್ರೆ ಮನಸ್ಸಿನ ಮೂಲಕ ಶಕ್ತಿಯ ದಾನ ಮಾಡೋದ್ರಿಂದ ಸಂಕಲ್ಪದಲ್ಲೂ ಕೂಡ ಆ ಶಕ್ತಿ ತುಂಬುತ್ತದೆ. जो हर संकल्प की सिद्धि प्राप्त होती है. ಯಾವಾಗ ಮನಸ್ಸಿನ ಮೂಲಕ ಯೋಗದಾನ ಮಾಡ್ತೀರಿ, ಶಕ್ತಿಯ ದಾನ ಮಾಡ್ತೀರಿ, ಆಗ ಒಂದೊಂದು ಸಂಕಲ್ಪದಲ್ಲಿ ಶಕ್ತಿ ಇಷ್ಟು ತುಂಬತದಲ್ಲ, ಆ ಸಂಕಲ್ಪ ನೀವ್ ಏನ್ ಮಾಡ್ತೀರಿ ಅದು ಸಿದ್ಧಿ ಆಗ್ತದ. ಅಂದ್ರೆ ಏನರ್ಥ, ಯಾವ ಸಂಕಲ್ಪ ಉತ್ಪನ್ನ ಆಗ್ತದೋ ಅದು ಸಿದ್ಧಿ ಆಗುವಂಥದ್ ಮಾತ್ರ ಉತ್ಪನ್ನ ಆಗ್ತದ, ಬಾಕಿ ವ್ಯರ್ಥ ಸಂಕಲ್ಪಗಳ ಉತ್ಪನ್ನ ಬಂದ್ ಆಗ್ತದೆ. वे अपने संकल्पों को जहां चाहे वहां 1 सेकंड में टिका सकते. ಅಂತ ಮಕ್ಕಳು ತಮ್ಮ ಸಂಕಲ್ಪಗಳನ್ನ ಯಾವಾಗ ಎಷ್ಟು ಬೇಕು ಹೇಗೆ ಬೇಕು ಸೆಕೆಂಡ್ ನಲ್ಲಿ ಸ್ಥಿತಗೊಳಿಸಲಿಕ್ಕೆ ಸಾಧ್ಯ. ಸಂಕಲ್ಪ ಉನ್ಕೆ ವಶ ಹೋತೆ ಹೇ. ಅವರ ಸಂಕಲ್ಪಗಳು ಅವರ ವಶದಲ್ಲಿ ಬರ್ತವೆ. वे अपने संकल्पों पर विजयी होने के कारण चंचल संकल्प वाले को भी थोड़े समय के लिए अचल व शांत बना सकते हैं. ಅವರು ಸಂಕಲ್ಪಗಳ ಮೇಲೆ ವಿಜಯ ಆಗುವ ಕಾರಣದಿಂದ ಬಾಬಾ ಹೇಳ್ತಾರೆ ಸ್ವಲ್ಪ ಸಮಯಕ್ಕಾಗಿ ಈ ರೀತಿ ಶಾಂತ ಹಾಗೂ ಸಂಕಲ್ಪಗಳ ಮೂಲಕ ಮನಸ್ಸಿನ ಮೂಲಕ ಯೋಗದ ದಾನ ಮಾಡಿರುವಂತಹ ಮಕ್ಕಳ ಸಂಘದಲ್ಲಿ ಯಾರೇ ಸ್ವಲ್ಪ ಸಮಯ ಬಂದರೂ ಕೂಡ ಅವ್ರ ಸ್ಥಿತಿಯು ಕೂಡ ಅಚಲ ಶಾಂತ ಆಗೋದಕ್ಕ ಸಾಧ್ಯವಿದೆ. ಸ್ಲೋಗನ್, ನಿರಂತರ ಏಕ್ ಬಾಬಾ ಕೆ ಸಂಘ ಮೇ ರಹೋ तो ಸಂಘ ದೋಷ ಸೆ ಬಚ್ ಜಾಯೆಂಗೆ. ನಿರಂತರ ಒಬ್ಬ ತಂದೆಯ ಸಂಘದಲ್ಲಿ ಇರೋದ್ರಿಂದ ಸಂಘ ದೋಷದಿಂದ ಮುಕ್ತರಾಗ್ತೀರಿ. ಅಂದ್ರೆ ಈ ಮನಸ್ಸು ಸದಾ ಸಂಘ ದೋಷದಲ್ಲಿ ಬರ್ತದೆ. ಒಂದು ಸಂಘ ದೋಷ, ಅನೇಕರು ದೇಹಭಾನದ ಮಾತು, ದೇಹಭಾನದ ಪ್ರಪಂಚದ ಮಾತುಗಳನ್ನ ಆಡ್ತಾರ, ಅವ್ರಿಗೆ ಸಂಘ ದೋಷ ಅಂತ ಹೇಳಲಾಗ್ತದೆ. ಸೂಕ್ಷ್ಮ ರೂಪದಲ್ಲಿ ಮನಸ್ಸಿನಲ್ಲೇ ಅನೇಕ ಕಲ್ಮಶ್ ಇದೆ, ಮನಸ್ಸಿನಲ್ಲಿ ಅನೇಕ ದೇಹಭಾನದ ವಿಚಾರಗಳದಾವ, ಈ ಪ್ರಪಂಚದ ಆಕರ್ಷಣೆ ವಿಚಾರಗಳದಾವ. ಅದಕ್ಕಾಗಿ ಮನಸ್ಸು ಆ ಕಡೆಗೆ ಅಟೆನ್ಷನ್ ಕೊಡ್ತು ಅಂತಂದ್ರೆ ಈ ಸಂಘ ದೋಷ ಅಂಟ್ಕೊಂಡ್ ಬಿಡ್ತದೆ.
ಅದಕ್ಕೆ ಬಾಬಾ ಹೇಳ್ತಾರೆ, ನಿರಂತರ ಭಾವನ್ ಸಂಘದಲ್ಲಿ ಇರೋದ್ರಿಂದ ಮಾತ್ರ ಸಂಘ ದೋಷದಿಂದ ಮುಕ್ತಾಗ್ಲಿಕ್ಕೆ ಸಾಧ್ಯ. ಆ ವ್ಯಕ್ತಿ ಶಾರೆ अपवित्रತೆಯ ಬೀಜವನ್ನ ಸಮಾಪ್ತ ಮಾಡಿಕೊಂಡು ಸಂಪೂರ್ಣ ಸ್ವಚ್ಛ पवित्र ಆಗ್ರಿ. कोई भी विकर्म व्यर्थ कर्म अगर बार बार हो जाते तो इसका कारण है कि साथी को साथ में नहीं रखते हो. अंडरलाइन, ಬಹಳ ಡೀಪ್ ಸೀಕ್ರೆಟ್, ಬಹಳ ಡೀಪ್ ಗುಹ್ಯ ಮಾತು. ಬಾಬಾ ಒಂದು ರಹಸ್ಯ ಹೇಳ್ತಿದ್ದಾರೆ. ಯಾವುದೇ ವಿಕರ್ಮ ಅಥವಾ ವ್ಯರ್ಥ ಕರ್ಮ ರೋಲ್ ನ ಮೂಲಕ ಆಗ್ತಾ ಇದೆ, ಪದೇ ಪದೇ ತಪ್ಪಾಗ್ತಾ ಇದೆ, ನಿರಂತರ ಅದೇ ತಪ್ಪು ಮತ್ತೆ ಮತ್ತೆ ಅದೇ ತಪ್ಪಾಗ್ತದೆ ಅಂದ್ರೆ ತಿಳ್ಕೊಡ್ರಿ, ನೀವು ಜೊತೆಗಾರ ಪರಮಾತ್ಮನನ್ನ ಜೊತೆಯಲ್ಲಿ ಕರ್ಕೊಂಡು ನಡೀತಾ ಇಲ್ಲ, ಅಥವಾ ಸಾತ್ಕ ಅನುಭವ ನಹಿ ಕರ್ತೆ, ನನ್ನ ಜೊತೆಯಲ್ಲಿ ಬಾಬಾ ಅದಾರ್ ಅನ್ನುವಂಥದ್ದು ಜೊತೆಯನ್ನ ಮರಿತೀರಿ. ಜೈಸೆ ಶಕ್ತಿಯ ಏಕ್ ಸೆಕೆಂಡ್ ಕಿ ದೃಷ್ಟಿ ಸೆ, ಹೇಗೆ ಶಕ್ತಿಯರು ದೇವಿಯರು ಸೆಕೆಂಡಿನ ದೃಷ್ಟಿಯಿಂದ ಅಸುರರ ಸಂಹಾರ ಮಾಡಿದ್ರು, ಅದೇ ರೀತಿಯಾಗಿ ಕಂಬೈನ್ಡ್ ರೂಪದ ಸ್ಮೃತಿಯಿಂದ ತಮ್ಮ ಅಸುರಿ ಸಂಸ್ಕಾರಗಳು ಅಪವಿತ್ರ ಸಂಕಲ್ಪಗಳನ್ನ ಸೆಕೆಂಡ್ ನಲ್ಲಿ ಸಂಹಾರ ಮಾಡ್ರಿ. ಅಂದ್ರೆ ಶಿವಶಕ್ತಿಯರಾಗಿ ಅಸುರರ ಸಂಹಾರ ಮಾಡಿದ್ರು ಅಂತಾರೆ. ಇಲ್ಲಿ ಶಿವತಂದೆಯನ್ನ ಸ್ಮೃತಿಯಲ್ಲಿ, ಶಿವತಂದೆಯ ಸಂಘದಲ್ಲಿ ಕಂಬೈನ್ಡ್ ಆಗಿ ಆ ಸ್ಮೃತಿಯಿಂದ ಅಸುರಿ ಸಂಸ್ಕಾರಗಳಿವೆಯಲ್ಲ ಒಳಗಡೆ, ಆ ಸಂಸ್ಕಾರಗಳ ಸಂಹಾರ ಮಾಡಬೇಕು ಅಂತ ಹೇಳ್ತಾರೆ ಬಾಬಾ. ಇಂದಿನ ಮುರಳಿಯ ಮಹಾವಾಕ್ಯಗಳ ಅನುಭವ ಮಾಡೋಣ. ಓಂ ಶಾಂತಿ. ತಮ್ಮನ್ನ ದೇಹಬಾನದ ಸ್ಮೃತಿಗಳಿಂದ ಡಿಟ್ಯಾಚ್ ಮಾಡಿಕೊಂಡು ಶುದ್ಧ ಪವಿತ್ರವಾದ ಆತ್ಮ ಸ್ವರೂಪದಲ್ಲಿ ಸ್ಥಿತ ಮಾಡಿಕೊಡ್ರಿ. ಅನುಭವ ಮಾಡ್ರಿ, ನನ್ನ ಜೊತೆಯಲ್ಲಿ ಸ್ವಯಂ ಸರ್ವಶಕ್ತಿಮಾನ್ ಪರಮಾತ್ಮ ತಂದೆ ಇದ್ದಾರೆ. ಸಾಕ್ಷಾತ್ ಪರಮಾತ್ಮ ನನ್ನ ಸಂಘದಲ್ಲಿ ನನ್ನ ಸ್ಮೃತಿಯಲ್ಲಿದ್ದಾರೆ. ನಾನೀಗ ಶಿವನ ಜೊತೆಗೆ ಶಕ್ತಿ ರೂಪದಲ್ಲಿ ಕಂಬೈನ್ಡ್ ಆಗಿ ಅನುಭವ ಮಾಡ್ತಾ ಇದ್ದೀನಿ. ಈ ಕಂಬೈನ್ಡ್ ಸ್ಥಿತಿಯಿಂದ ಇಲ್ಲಿವರೆಗೆ ಮಾನವ ಜೀವನದಲ್ಲಿ ಪದೇ ಪದೇ ಅನೇಕ ತಪ್ಪುಗಳನ್ನ, ಅನೇಕ ಚಟಗಳನ್ನ, ಅನೇಕ ಹೀನ ಭಾವನೆಗಳನ್ನ ಮನಸ್ಸು ತುಂಬಿಕೊಂಡಿದೆ. ಆ ಎಲ್ಲ ವಿಕರ್ಮಗಳನ್ನ, ಅಶುದ್ಧ ಸಂಸ್ಕಾರಗಳನ್ನ ನಾನು ಪರಮಾತ್ಮನ ಸಾನ್ನಿಧ್ಯದಲ್ಲಿ ಅರ್ಪಣೆ ಮಾಡಿ ಕಂಬೈನ್ಡ್ ಆಗಿ ಶಿವಶಕ್ತಿಯ ಸ್ವರೂಪದಲ್ಲಿ ಸ್ಥಿತ ಆಗಿ ಸರ್ವ ವಿಕರ್ಮಗಳು ವಿನಾಶವಾಗುತ್ತಿರುವುದನ್ನ ನಾನು ಸಾಕ್ಷಿಯಾಗಿ ಗಮನಿಸುತ್ತಿರುವೆ. ಯಾಕೆಂದರೆ ವಿಕಾರಗಳು ಮನದಲ್ಲಿ, ಕಂಜೋರಿಗಳು ಮನಸ್ಸಿನಲ್ಲಿವೆ. ನಾನು ಎಲ್ಲದರಿಂದಲೂ ಪರೆಯಾದಂತಹ ಅತಿ ಶುದ್ಧ, ಸ್ವಚ್ಛ, ಪವಿತ್ರ ಆತ್ಮನಾಗಿದ್ದೇನೆ. ಇದು ನನ್ನ ಅವಿನಾಶಿ ಸತ್ಯ. ಇದು ನನ್ನ ಸ್ವಮಾನ, ನನ್ನ ಸ್ವರೂಪವೂ ಆಗಿದೆ. ಆತ್ಮ ಮೂಲ ರೂಪದಲ್ಲಿ ಅತ್ಯಂತ ಶುದ್ಧ, ಪಾವನ, ಪವಿತ್ರವಾಗಿರುವೆ. ಈ ಪವಿತ್ರತೆಯೇ ನನ್ನ ಶೃಂಗಾರ, ನನ್ನ ಶಕ್ತಿ,